ಕಿವಿಯಲ್ಲಿ ಹೂ ಇಟ್ಕೊಳೋದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಗೈಸ್. ಯಾವಾಗ ಏನು ಟ್ರೆಂಡ್ ಆಗುತ್ತೆ ಏನು ಏನು ಹೇಳಿಕ್ ಬರಲ್ಲ. ಬೇಡವಂತೆ, ಸೊ ಬನ್ನಿ ಅಂಗಡಿಗೆ ಹೋಗಿ ತೊಗೊಂಬರೋಣ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದಿನ ಹೇಗೆ ಹೋಗುತ್ತೆ ಎಲ್ಲ ನೋಡೋಣ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್ ನೋಡಿ, ನಮ್ಮನೇಲಿ ಇವಾಗ ತುಪ್ಪ ಕಾಸ್ತಾ ಇದ್ದಾರೆ. ಇದು ಖಾರದ ಪುಡೆ, ಹಾಗೆ ಉಪ್ಪು, ಬೆಳ್ಳುಳ್ಳಿ, ಇದೇನು ಮಮ್ಮಿ ಪಕ್ಕ ಇರೋದು? ಮೆಂತ್ಯ ಪುಡೆ. ಇದನ್ನೆಲ್ಲ ಹಾಕಿ ಇವಾಗ ಮೆಂತ್ಯ ಪುಡಿ ಎಲ್ಲ ಹಾಕಿ ಇವಾಗ ಮಾಡ್ತಾ ಇದ್ದಾರೆ. ಸೊ ಪಕ್ಕದಲ್ಲಿ ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಮತ್ತು ಇಲ್ಲೂ ಇದೆ ನೋಡಿ ಬೆಣ್ಣೆ. ಇದಕ್ಕೂ ಅಷ್ಟು, ಇದು ಪೆಪ್ಪರ್ ಅನ್ಸುತ್ತೆ. ಇದು ಪೆಪ್ಪರ್, ಇದು ಏಲಕ್ಕಿ, ಉಪ್ಪು, ಇದಕ್ಕಷ್ಟೇ ಮೆಂತ್ಯ ಪೌಡರ್. ಸೊ ಇಲ್ಲೂ ಇದೆ, ಇದು ರೆಡಿ ಆಗ್ತಾ ಇದೆ ನಮ್ಮ ಲಂಚ್. ಅದು ಖಾರ, ಇದು ತುಪ್ಪ, ಖಾರ ತುಪ್ಪ. ಇದು ಖಾರ ತುಪ್ಪ, ಇದು ಸಿಹಿ ತುಪ್ಪ. ಆದಮೇಲೆ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ತುಪ್ಪ ಕಾಸ್ಲಿಕ್ಕೆ ಹೋಗಿ ಅಮ್ಮ ನಮ್ದ್ರಲ್ಲಿ ಇದೆಯಲ್ಲ ವಿಳೆದೆಳೆ, ಓಕೆ ಹೋಗಿ ತಗೊಂಡು ಬರಬೇಕು. ಹಾಗೆ ಒಂದು ಪ್ಯಾಕೆಟ್ ಉಪ್ಪು ತೊಗೊಂಬರ್ಬೇಕು. ಸೊ ಬನ್ನಿ ಹೋಗಿ ತೊಗೊಂಡು ಬರೋಣ. ಗೈಸ್ ನಮ್ಮದ್ರಲ್ಲೂ ಕೂಡ ವಿಳೆದೆಲೆ ಇದೆ, ಬಟ್ ತುಂಬ ಅಂದರೆ ತುಂಬ ಚಿಕ್ಕದು. ತೋರಿಸ್ತೀನಿ ರೀ, ನೋಡಿಲಿ ಗೈಸ್. ನೋಡಿ ನಮ್ಮ ಏನಿದು, ಏನು ಹೇಳ್ತಾರೆ, ಇದು ಗಾರ್ಡನ್ ಅಲ್ಲ, ಇದು ಸುಮ್ಮನೆ ಈ ರೀತಿ ನೋಡಿಲಿ ಅಡಿಕೆ ಸೋಸೆ ಎಲ್ಲ ಪ್ಯಾಕೆಟ್ ಮಾಡಿ ಇಟ್ಟಿರ್ತೀವಲ್ಲ. ಸೊ ಅದರಲ್ಲಿ ಒಂದು ಪ್ಯಾಕೆಟ್ಗೆ ಈ ರೀತಿ ವಿಳೆದೆಲೆ ಹಾಕಿದ್ದೀನಿ. ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಬಟ್ ಇದನ್ನು ಏನು ಮಾಡಬೇಕು ಗೊತ್ತಾ, ಗಿಡದ ಹತ್ರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲೇ ಇಟ್ಟಿದ್ದೀನಿ, ನಾನು ಹಾಕಿಲ್ಲ. ಏನು ಗೊತ್ತಾ, ಜನಗಳು ಬೇರೆ ಗೈಸ್ ಬಿಡೋದೇ ಇಲ್ಲ ನೋಡಿ, ಅಲ್ಲೆಲ್ಲ ಒಪ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಹೋಗಿ ಅಂಗಡಿ ಮನೇಲಿ ಹೋಗಿ ತೊಗೊಂಡು ಬರೋಣ ಬನ್ನಿ ಗೈಸ್. ನೋಡಿ ದುಡ್ಡು ಕೊಟ್ಟು ವಿಳೆದೆಲೆ ತೊಗೊಂಬಂದಿದ್ದೀನಿ. ಅಷ್ಟೊಂದೇನು ಚೆನ್ನಾಗಿಲ್ಲ, ನಮ್ಮ ಇದರಲ್ಲೇ ಚೆನ್ನಾಗಿತ್ತು ಅಂತೇಳಿ ಅನಿಸ್ತು ಗೈಸ್. ಇವಾಗ ನಮ್ಮ ರಿಲೇಟಿವ್ಸ್ಗೊಬ್ಬರಿಗೆ ಹುಷಾರಿಲ್ವಂತೆ. ಸೊ ಹಾಗಾಗಿ ನೋಡಿಕೊಂಡು ಬರೋಣ ಅಂತೇಳಿ ನಾನು ನಮ್ಮಮ್ಮ ಎಲ್ಲ ಹೊರಟಿದ್ದೀವಿ. ಸೊ ನೋಡಿ ವಿಭೂತಿ ನೀವು ಅನ್ಕೋಬೋದು, ಇನ್ನೂ ಹೋಗೇ ಇಲ್ವಾ ಅಂತೇಳಿ ಅನ್ಕೋಬೋದು. ಅಲ್ಲ, ಬೆಳಿಗ್ಗೆ ನೀವೇನು ನೋಡಿದ್ರಲ್ಲ, ಸೊ ಅದು ಆವಾಗಷ್ಟೇ ಪೂಜೆ ಮಾಡಿದ್ದು. ಬಟ್ ಇವಾಗ ಈವ್ನಿಂಗ್ ಆಗಿದೆ, ಮತ್ತೆ ಪೂಜೆ ಮಾಡಿ ವಿಭೂತಿ ಹಚ್ಕೊಂಡಿರೋದು. ಸೊ ಬನ್ನಿ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ಓಕೆ, ಹೋಗಿ ಬಂದ ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಿಕಾಸ್ ಅಲ್ಲೆಲ್ಲ ವ್ಲಾಗ್ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇಲ್ಲೊಂದು ರೋಸ್ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಲಿಟ್ರಲಿ ಸಮ್ಟೈಮ್ಸ್ ಏನು ನೋಡಿದ್ರೆ ಇಷ್ಟ ಆಗ್ತಾ ಇರುತ್ತೆ. ನೋಡಿ ಈ ಕಡೆ ಇಟ್ಕೊಳ್ಳೋಣ. ಮುಂಚೆ ಎಲ್ಲ ಯಾರಾದರೂ ಹೇಳ್ತಾ ಇದ್ರೆ ಏನು ಕಿವಿಗೆ ಹೂ ಇಡೋ ಥರ ಅನಿಸ್ತಿದ್ದಿನ ನನಗೆ, ಆ ಥರ ಒಂದು ಇದಿತ್ತು. ಬಟ್ ಇವಾಗಲ್ಲ, ಕಿವಿಯಲ್ಲಿ ಹೂ ಇಟ್ಕೊಳೋದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಗೈಸ್. ಯಾವಾಗ ಏನು ಟ್ರೆಂಡ್ ಆಗುತ್ತೆ ಏನು ಹೇಳಿಕ್ಕೆ ಬರಲ್ಲ. ಹೇಗೆ ಕಾಣಿಸ್ತಾ ಇದ್ದೀನಿ? ರೆಡ್ ಹೂ ಇದೆ, ಚೆನ್ನಾಗ್ತಿತ್ತು. ರೆಡ್ ರೋಸ್ ಕೂಡ ಇದೆ ಇರಿ, ಇಟ್ಸ್ ಓಕೆ. ನೋಡಿ ಇಲ್ಲೆಲ್ಲ ಬೇಡ, ಹಿಂದೆ ಹಿಡ್ಕೊಂಡ್ಬಿಡೋಣ. ಸೊ ನೋಡಿ, ಇವ್ರು ಗಾಡಿ ಸಿಕ್ತಾಗಿ ಪುಟಾಣಿ ಗಾರ್ಡನ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಗೈಸ್. ನೀವು ನೋಡಿ, ರೆಡ್ ರೋಸ್, ವೈಟ್ ಕಮ್ ಏನಿದು ಎಲ್ಲೋ ಒಂಥರ ಚೆನ್ನಾಗಿದೆ. ಇಟ್ಸ್ ಗುಡ್. ಇದು ರೋಸ್ ಅಲ್ವಾ ಒಂದು ಗೊತ್ತಿಲ್ಲ. ಸೊ ಇಲ್ಲಿ ಬಂದುಬಿಟ್ರೆ ಇದು ಕೂಡ ಒಂದು ರೋಸ್ ನೋಡಿ, ಚೆನ್ನಾಗಿದೆ ಅಲ್ವಾ. ಇಟ್ಸ್ ಗುಡ್. ಇಲ್ಲೆಲ್ಲ ಏನೇನೋ ಇದೆ, ಇದೆಲ್ಲ ನನಗೆ ಬೇಡ ಇವಾಗ. ಸೊ ಇಲ್ಲೊಂದು ಫ್ಲವರ್ ಇದೆ ನೋಡಿ, ದಾಸವಾಳದ ಇದು, ಬಟ್ ಇನ್ನು ಅರಳಿಲ್ಲ ಇದು. ಲುಕ್ ಎಟ್ ದಿಸ್, ಈ ಕಲರ್ ಇದೆ ಇದೊಂದು ಗೈಸ್. ಇದು ಪ್ಯಾರ್ಲೆ ಗಿಡ ನೋಡಿ, ಪ್ಯಾರ್ಲೆ ಮರ ಅನಿಸುತ್ತೆ ನೋಡಿ, ಇಲ್ಲಿ ಪ್ಯಾರ್ಲೆಕಾಯಿ. ಸೊ ಯಾರಿಗೆಲ್ಲ ಪ್ಯಾರ್ಲೆಕಾಯಿ ಇಷ್ಟ ಕಾಮೆಂಟ್ ಮಾಡಿ ಗೈಸ್. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಪೂರ್ತಿ ಹಣ್ಣಿದ್ರೆ ಮಾತ್ರ ತಿಂತೀನಿ, ಇಲ್ಲಾಂದರೆ ಇಲ್ಲ. ಸೊ ನೋಡಿ ಎಷ್ಟೊಂದಿದೆ. ಸೊ ಅಷ್ಟೇ ಗೈಸ್, ಇದೆಲ್ಲ ಅಡಿಕೆದು. ಸೊ ಅಷ್ಟೇ, ಚೆನ್ನಾಗಿದೆಯಲ್ಲ ವ್ಯೂ ಮಾತ್ರ. ಇಟ್ಸ್ ಗುಡ್ ಯಾಕೆ ಬೆಟರ್, ಎಕ್ಸಲೆಂಟ್, ವಾವ್ ಎಲ್ಲ ಥರ ಇದೆ.
ಲೈಕ್ ದಿಸ್ ವ್ಯೂ. ನನಗೆ ಗೈಸ್ ಎಲ್ಲೇ ಹೋಗಲಿ ನನಗೊಂಥರ ಗ್ರೀನರಿ ನೋಡೋದು, ಗಾರ್ಡನ್ ನೋಡೋದು ಒಂಥರ ಹುಚ್ಚು ನನಗೆ. ಎಷ್ಟು ಇಷ್ಟ ಅಂದರೆ ಗ್ರೀನರಿ ಅಂದರೆ ಯು ಕಾಂಟ್ ಇಮ್ಯಾಜ್ ಗೈಸ್, ಅಷ್ಟು ಇಷ್ಟ. ಬಟ್ ಎಲ್ಲೇ ಹೋಗಲಿ ನೋಡಿ ಈ ಥರ ಹಚ್ಚ ಹಸಿರು ಕಾಣಿಸ್ಬಿಟ್ರೆ ಅಲ್ಲೇ ಇದ್ಬಿಡ್ತೀನಿ ನಾನು. ಸೊ ಹಾಗಾಗಿನೇ ನಮ್ಮ ಮನೆ ಹತ್ರನೂ ನಾನು ಸ್ವಲ್ಪ ಗಿಡಗಳು ಅದು ಇದು ಎಲ್ಲ ಹಾಕ್ಕೊಳೋದು. ನನಗೆ ಗ್ರೀನರಿ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ, ಫ್ಲವರ್ಸ್ಗಳಿಷ್ಟ, ಎಲ್ಲ ಇಷ್ಟ ಗೊತ್ತಾ. ನನಗೆ ನೇಚರೇ ಇಷ್ಟ ನೋಡಿ. ಎಲ್ಲ ಇದು ನೋಡ್ತಾ ಇದು ಪ್ಯಾರ್ಲೆಕಾಯಿ ಅದು. ಸೊ ಅಷ್ಟೇ ನೋಡಿ, ಇಲ್ಲಿ ಹಸುಗಳಿದೆ. ಸೊ ಬೆಸ್ಟ್. ನನಗೆ ಈ ಥರ ಗ್ರೀನರಿ ಅಂದ್ರೆ ತುಂಬ ಇಷ್ಟ. ಗೈಸಿ ಫ್ಲವರ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ನೋಡಿದರೆ ಕಿತ್ಕೋಬೇಕು ಅಂತೇಳಿ ಅನಿಸ್ತಿದೆ. ಬಟ್ ನನ್ನ ಹತ್ರ ಕಿತ್ಕೊಂಡ್ರೆ 2 ನಿಮಿಷ ಇರ್ಬೋದೇನೋ. ಬಟ್ ಇದು ಇದರಲ್ಲೇ ಇದ್ದರೆ ಸೇಫ್ ಆಗಿರುತ್ತೆ ಅಂತೇಳಿ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದೆ ಅಲ್ವಾ. ಪಿಂಕ್ ದಾಸವಾಳ ಇದೆ ನೋಡಿ. ನಿಮಗೆ ರೆಡ್ ಕಾಣಿಸ್ತಾ ಇದೆ, ಬಟ್ ಅದು ರೆಡ್ ಅಲ್ಲ, ಪಿಂಕ್ ಕಲರ್ ಇಲ್ಲಿದೆ ನೋಡಿ. ಇದು ರೆಡ್ ಕಲರ್, ಇದು ಪಿಂಕ್ ಕಲರ್. ಗೈಸ್ ಇಲ್ಲಿ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಗೈಸ್ ಬರ್ತಾ ಇದೊಂದು ತೊಗೊಂಬಂದೆ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ನೋಡಿ ಈ ರೀತಿ ಇದೆ, 2 ಇದೆ, ಇದರಲ್ಲೊಂದಿದೆ. ಸೊ ನೋಡಿ ಈ ರೀತಿ ಇದೆ, ಸ್ನೇಕ್ ಪ್ಲ್ಯಾಂಟ್ ಅಂತೆ. ಇದನ್ನ ಮನೆ ಹತ್ರ ಹಾಕ್ಕೊಳೋದಕ್ಕೂ ಸಮ್ ರೀಸನ್ಸ್ ಇದೆಯಂತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಫಸ್ಟ್ ಇದನ್ನು ಹೋಗಿ ಮನೆಯಲ್ಲಿ ಒಂದು ಪಾಟ್ಗೆ ಹಾಕಬೇಕು. ಸೊ ನೋಡಿ ಸನ್ಸೆಟ್ ಯಾವ ರೀತಿ ಇದೆ. ಓಕೆ ಬನ್ನಿ ಗೈಸ್ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಹರ್ಷಿ ಹಾಯ್ ಮಾಡು. ಹಲೋ ಹಲೋ ಓಕೆ ಗೈಸ್ ಬನ್ನಿ ಮನೆಗೆ ಹೋಗೋಣ. ಇವಾಗ ಈ ಪಾಟ್ಗೆ ಶಿಫ್ಟ್ ಮಾಡೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಓಕೆ ಅದನ್ನು ಇದಕ್ಕೆ ಶಿಫ್ಟ್ ಮಾಡೋಣ ಇವಾಗ. ಗೈಸ್ ಆ್ಯಕ್ಚುಲಿ ಸ್ನೇಕ್ ಪ್ಲ್ಯಾಂಟ್ನ ಮನೆಯೊಳಗೆ ಇಟ್ಕೊಳೋದ್ರಿಂದ ಹಾವಿನ ದೋಷ ಅನ್ನೋ ಥರ ಇರುತ್ತಲ್ಲ, ಸೊ ಕೆಲವರಿಗೆ ಇರುತ್ತೆ. ಸೊ ಅಂಥದ್ದು ಕಡಿಮೆ ಆಗುತ್ತೆ. ಇನ್ ಕೇಸ್ ಯಾವುದೇ ರೀತಿ ದೋಷ ಇಲ್ಲ ಅಂದ್ರೂ ಕೂಡ ಇಟ್ಕೋಬಹುದು. ಬಿಕಾಸ್ ಅದೊಂದು ಏನ್ ಹೇಳ್ತಾರೆ ಪಾಸಿಟಿವ್ ಎನರ್ಜಿ ಆಯ್ತಾ. ನಿಮ್ಗೆ ಏನಾದ್ರು ಮನೆ ಒಳಗೆ ತುಂಬಾನೇ ನೆಗೆಟಿವಿಟಿ ಇದೆ ಅಂತ ಹೇಳಿದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ನಿಜವಾಗ್ಲೂ ಗಿಡ ಅಂದ್ರೆ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಶಕ್ತಿಗಳಿರುತ್ತೆ. ಅದು ನಿಜವಾಗ್ಲೂ ಯಾವುದೇ ಅಂದ್ರೆ ಏನು ರೀಸನ್ಸ್ ಇಲ್ದೇನೆ ಮನೆ ಒಳಗೆ ಯಾರು ಇಟ್ಕೊಳೋದಿಲ್ಲ ಆಯ್ತಾ. ಸೊ ಎಲ್ಲದ್ರಿಂದನೂ ಒಂದು ಒಳ್ಳೆ ರೀಸನ್ಸ್ ಇದ್ರೆ ಮಾತ್ರ ಅದನ್ನ ಜನಗಳು ಅದನ್ನ ಮುಂದುವರ್ಸ್ಕೊಂಡು ಅಂದ್ರೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಸೊ ಅದ್ರಲ್ಲಿ ಸ್ನೇಕ್ ಪ್ಲಾಂಟ್ ಕೂಡ ಒಂದು. ಇನ್ನ ಕೆಲವೊಂದು ಅಂದ್ರೆ ತುಂಬಾನೇ ಇದೆ ತಿಳ್ಕೊಬೇಕಾಗಿರೋದು, ಬಟ್ ನನಗೇನು ಅಷ್ಟೊಂದು ಗೊತ್ತಿಲ್ಲ. ನಾನು ಕೂಡ ನಿಜವಾಗ್ಲೂ ತಿಳ್ಕೊಂಡು ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಸ್ನೇಕ್ ಪ್ಲಾಂಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಹಾವಿನ ದೋಷ ಇರ್ಬೋದು, ಒಟ್ಟು ಸ್ನೇಕ್ ರಿಲೇಟೆಡ್ ಏನಾದ್ರೂ ಒಂದಿದ್ರು ಕೂಡ ಅದನ್ನೆಲ್ಲದನ್ನು ದೂರ ಮಾಡ್ಬಿಟ್ಟು ಅದೊಳ್ಳೆ ಪಾಸಿಟಿವ್, ಅದನ್ನ ಡೈಲಿ ನೋಡ್ತಾ ಇದ್ದಷ್ಟು ನಮ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿ ಆಯ್ತಾ. ಸೊ ನಿಮ್ಗೆ ಅದೆಲ್ಲದು ಸಿಕ್ತು ಅಂದ್ರೆ ನೀವು ಖಂಡಿತವಾಗ್ಲೂ ನೀವು ಮನೆಯಲ್ಲಿ. ಇದು ಬಂದ್ಬಿಟ್ಟು ಇಂಡೋರ್ ಪ್ಲಾಂಟ್ಸ್ ಆಯ್ತಾ. ವಾರದಲ್ಲಿ ಒಂದ್ಸಲ ನೀರ್ ಹಾಕಿದ್ರು ಕೂಡ ಓಕೆ, ಇದು ಜಾಸ್ತಿ ನೀರ್ ಕೂಡ ಕೇಳೋದಿಲ್ಲ. ಲೋ ಮೇಂಟೆನೆನ್ಸ್ ಆಯ್ತಾ. ಆರಾಮ್ಸೆ ನೀವು ಇದನ್ನ ಮೇಂಟೈನ್ ಮಾಡಬಹುದು, ಏನು ತೊಂದರೆ ಇಲ್ಲ. ಮೊಳಕೆ ಬರ್ಸ್ಕೊಳೋದು ಯಾವ ರೀತಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅಂದ್ರೆ ಇದು ಎಲೆನ ಕಟ್ ಮಾಡ್ಬಿಟ್ಟು ಕೂಡ ನಾವು ಸೀಡ್ಸ್ ಮಾಡ್ಕೋಬಹುದು ಯಾವ ರೀತಿ ಅಂತ ನಿಮ್ಗೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ನಾವು ಯೂಶುವಲ್ ಟ್ರಾವೆಲ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಳ್ಳೆ ಪೀಸ್ಫುಲ್ ಮೈಂಡ್ ಇರ್ಲಿ, ಒಂದೊಳ್ಳೆ ವಾತಾವರಣದಲ್ಲಿ ಇರೋಣ ಅಂತೇಳಿ ಒಂದ್ ಸ್ವಲ್ಪ ದಿನ ಟೂರ್ ಟ್ರಿಪ್ಸ್ ಆ ತರ ಮಾಡ್ತಿರ್ತೀವಿ. ಸೊ ಓಕೆ ಇಟ್ಸ್ ಫೈನ್, ಹೋಗೋದೇನ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ಹೋಗೋಣ. ಸೊ ಪ್ರತಿ ಸಲನೂ ನಾವು ಟ್ರಿಪ್ ಟ್ರಾವೆಲ್ಸ್ ಅಂತ ಹೋಗೋ ಬದ್ಲಿ ಅದೇ ದುಡ್ಡಲ್ಲಿ ನೀವು ಮನೇನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಗೈಸ್. ನಿಜವಾಗ್ಲೂ ನಿಮ್ಗೆ ಎಲ್ಲೂ ಹೋಗ್ಬೇಕು ಅಂತಾನು ಕೂಡ ಅನ್ಸೋದಿಲ್ಲ ಗೊತ್ತಾ. ಟ್ರಸ್ಟ್ ಮೀ, ನಿಜವಾಗ್ಲೂ ಆತರ ಅನ್ಸಲ್ಲ.
ಸೊ ನೀವು ಒಳ್ಳೊಳ್ಳೆ ಇಂಟೀರಿಯರ್ ಪ್ಲಾಂಟ್ ಗಳನ್ನ ನೀವು ಮನೆ ಒಳಗೆ ಇಟ್ಕೊಳ್ಳಿ. ಒಂದು ಒಳ್ಳೆ ವಾತಾವರಣನ ನೀವು ಮನೇಲೆ ಬಿಲ್ಡ್ ಮಾಡಿ. ನಿಮ್ ಮನೆ ಸುತ್ತಮುತ್ತನೂ ಅಷ್ಟೇ ಸ್ವಲ್ಪ ಜಾಗ ಇದ್ರೆ ಸೊ ಅಲ್ಲೂ ಕೂಡ ಒಳ್ಳೆ ನೇಚರ್ ನ ನೀವು ಬಿಲ್ಡ್ ಮಾಡಿ ನೋಡಿ. ನಿಮ್ಗೆ ಎಲ್ಲೂ ಹೋಗ್ಲಿಕ್ಕೂ ಕೂಡ ಮನ್ಸ್ ಬರಲ್ಲ ಗೈಸ್, ಟ್ರಸ್ಟ್ ಮೀ. ಆಯ್ತಾ? ಸೊ ಅದೇ ದುಡ್ಡಿನಲ್ಲಿ ನೀವು ಮನೆನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸೊ ಎಲ್ಲಂದ್ರಲ್ಲಿ ಹೋಗೋದು ಕೂಡ ತಪ್ಪುತ್ತೆ. ಹಾಗೆ ನಾವು ಮೇಂಟೆನೆನ್ಸ್ ಕೂಡ ಮಾಡ್ತಿರ್ತೀವಿ, ಅಲ್ಲಿ ನಾವು ನಮ್ಮ ಅಂದ್ರೆ ನಾವು ಟೈಮ್ ಕೊಟ್ಟು ಕ್ಲೀನ್ ಮಾಡ್ತಾ ಇರ್ತೀವಲ್ಲ, ಅದು ನಮಗಲ್ಲೂ ಕೂಡ ಖುಷಿ ಇರುತ್ತೆ. ಸೊ ಓಕೆನಾ, ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ.